ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ಮೂರ್ಚೂರ್ ಆಟ ಆಡಿ ಶೌರ್ಯ ಮೋಸ ಹೋಗೋ ಹಾಗೆ ಮಾಡಿ ನಿಮ್ಮಿಬ್ರ ಆಟನ ಮುಗಿಸೋದಿಕ್ಕೆ ಚೂರನ್ನ ಅಂಟಿಸ್ಕೊಂಡ್ ಬಂದಿದ್ದೀನಿ. ಅದು ಇದೆ. ಕೇಳ್ತಿದ್ಯಾ ಅಂತ ಹೇಳ್ತಿದ್ದೀನಿ. ಹಾಸ್ಪಿಟಲ್ಗೆ ತಗೊಂಡು ಹೋಗಿ ಇದರಲ್ಲಿ ಏನ್ ಬರ್ದಿದೆ ಅಂತ ಕೇಳ್ತೀನಿ. ಅಮ್ಮ, ಬಂದ್ಯಾ ಕಲ್ಯಾಣಿ? ಹಾಸ್ಪಿಟಲ್ ಏನ್ ನಡೀತೋ ಏನೋ ಅಂತ ತುಂಬಾ ಭಯ ಪಟ್ಬಿಟ್ಟಿದೆ. ದಮಯಂತಿ ನಿಜ ತಿಳ್ಕೊಂಡ್ಲಾ? ಅಂತವ್ರೆಲ್ಲ ನಿಜ ತಿಳ್ಕೊಂಡ್ರೆ ಸತ್ಯನ ಗೆಲ್ಲೋಗ್ ಬಿಡಲ್ಲ ಅಂತಾನೆ ದೇವ್ರು. ವಾಸ್ತವ ಗೊತ್ತಾಗ್ದಿರೋ ಹಾಗೆ ಮುಂದೂಡಿದಾನಮ್ಮ. ಅಬ್ಬಬ್ಬ, ಗಂಡಾಂತರ ದೂರ ಆಯ್ತು ಅನ್ಸುತ್ತೆ. ಹಾಗನ್ಕೊಂಡು ಇದನ್ನ ಇಲ್ಲಿಗೆ ಬಿಡೋಕಾಗಲ್ಲಮ್ಮ. ಯಾಕಂದ್ರೆ ದಮಯಂತಿ ಅತ್ತೆಗೆ ಅಸೂಯೆ, ದ್ವೇಷ ಹಾಗೆ ಪ್ರತೀಕಾರಗಳು ಅಷ್ಟು ಬೇಗ ಹೋಗೋ ಅಂತದ್ದಲ್ಲ. ಶೌರ್ಯ ನಿನ್ ಮಾತನ್ನ ಕೇಳ್ದ ಅಲ್ವಾ ಕಲ್ಯಾಣಿ? ಇನ್ನೇನ್ ತಾನೇ ಸಮಸ್ಯೆ ಇರುತ್ತೆ? ಮಗು DNA ರಿಪೋರ್ಟ್ ವಿಷಯದಲ್ಲಿ ಕೇಳ್ದೆ ಅಷ್ಟೇ. ಈಗ್ಲೂ ಅವ್ರ ಅಮ್ಮನ ಮಾತನ್ನ ಮೀರೋದಿಲ್ಲ ಅವರು. ಚೂರಾಗಿ ಹೋಗಿರೋ ರಿಪೋರ್ಟ್ಸ್ ಪೇಪರ್ನ ಮತ್ತೆ ಅಂಟಿಸಿ ಹಾಸ್ಪಿಟಲ್ಗೆ ತಗೊಂಡು ಹೋಗಿದ್ದವರು ಚೂರಾಗಿರೋ ಮನ್ಸನ್ ಕೂಡ ಮತ್ತೆ ಒಂದ್ ಮಾಡೋ ಹಾಗೆ ಮಾಡ್ಲೇಬೇಕು. ಅದಕ್ಕೆ ಹುಷಾರಾಗಿರ್ಬೇಕು ಅನ್ಕೋತಿದ್ದೀನಿ. ಹೇ ಕಲ್ಯಾಣಿ, ನೀನೇನ್ ಮಾಡ್ಬೇಕು ಅಂತಿದ್ಯಾ ಅನ್ನೋದನ್ನ ವಿವರವಾಗಿ ಹೇಳು. ನಾವೀಗ ಏನ್ ಮಾಡ್ಬೇಕು ಅಂದ್ರೆ ಸಂಪದ ಸಿದ್ದುನ ಇವ್ರ ಮುಂದೆ ತಂದು ನಿಲ್ಸಿ ನಮ್ ಮಧ್ಯೆ ಯಾವುದೇ ಶಾರೀರಿಕ ಸಂಬಂಧ ಇಲ್ಲ ಅಂತ ಬರೀ ಪ್ರೀತಿ ಹೆಸರಲ್ಲೇ ತಬ್ದಾರಿ ಹಿಡಿದ್ವಿ ಅಂತ ಅವ್ರ ಬಾಯಲ್ಲೇ ಹೇಳಿಸ್ಬೇಕಮ್ಮ. ಹೇಳೋ ಅಷ್ಟು ಸುಲಭ ಅಲ್ಲ ಕಲ್ಯಾಣಿ ಅವ್ರನ್ನ ಕರ್ಸೋದು. ಅವ್ರು ಎಲ್ಲಿದ್ದಾರೆ ಅಂತನೂ ಕೂಡ ಗೊತ್ತಿಲ್ವಲ್ಲ. ಗೊತ್ತು ಮಾಡ್ಕೋಬೇಕಮ್ಮ. ಪೊಲೀಸರಿಗಿಂತ ನಮ್ಗೆ ಅವ್ರ ಅಗತ್ಯ ಇರೋದು. ಅವ್ರನ್ನ ಇಲ್ಲಿ ಕರ್ಸಿದ್ರೆ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ನಂಗೊಂದು 2 ದಿನ ಟೈಮ್ ಕೊಡಮ್ಮ. ಅನ್ಕೊಂಡಿರೋದನ್ನೆಲ್ಲ ನಿಜ ಆಗೋ ಹಾಗೆ ಮಾಡ್ತೀನಿ. ನೀನ್ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಕಲ್ಯಾಣಿ. ಏನೋ ಸಾಹಸ ಮಾಡ್ತಿದ್ಯಾ. ಅದೇನಾದ್ರೂ ಉಲ್ಟಾ ಹೊಡೆದ್ರೆ ನಿನ್ ಜೀವನಕ್ಕೆ ಏಟ್ ಬೀಳುತ್ತೆ. ಉಲ್ಟಾ ಏನಾದ್ರೂ ಆದ್ರೆ ಜೀವನನೇ ನಾಶ ಆಗೋಗುತ್ತೆ. ಅಪ್ಪ ಅಮ್ಮ ಇಬ್ರನ್ನೂ ದೂರ ಮಾಡ್ಕೊಂಡವಳು ಇನ್ನೇನೋ ಕಳ್ಕೊತೀನಿ ಅಂತ ಭಯ ಪಡ್ತೀನಿ ಅನ್ಕೊಂಡ್ಯಮ್ಮ. ನನಗೋಸ್ಕರನಾದ್ರೂ ನೀನ್ ಚೆನ್ನಾಗಿರ್ಬೇಕು ಕಲ್ಯಾಣಿ. ನನ್ನಿಂದಾನೆ ಸಂಪದ ಸಿದ್ದು ಜೊತೆ ಓಡಿದ್ಲು ಅಂತ ಆರೋಪ ಹೊತ್ಕೊಂಡಿದ್ದೀನಿ. ಅದೆಲ್ಲ ಸುಳ್ಳು ಅಂತ ನಿರೂಪಿಸ್ಬೇಕು. ಹಾಗೇನೆ ಆ ಚಿಕ್ಕ ಮಗುಗೆ ಬಂಗಾರದಂತ ಭವಿಷ್ಯ ಕೊಡಿಸ್ಬೇಕು. ಆ 2 ಕೆಲ್ಸನೂ ಆಗೋವರೆಗೂ ನನ್ಗೇನೇ ಆದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲಮ್ಮ. ಏನ್ ವಿಶೇಷ? ಹಾಸ್ಪಿಟಲ್ನಲ್ಲಿ ನನ್ನಿಂದ ಏನು ಮಾಡಕ್ಕಾಗ್ಲಿಲ್ಲ ಅಂತ ನಿನ್ ದತ್ತು ಅಮ್ಮನ ಹತ್ರ ಹೇಳ್ಕೊಂಡು ಸಂತೋಷ ಪಡ್ತಿದ್ಯಾ? ನೀವು ಮಗುನ ಮೊಮ್ಮಗ ಅಂತ ಒಪ್ಕೊಂಡ್ಮೇಲೇನೆ ನಮ್ಗೆ ಸಂತೋಷ, ಸಂಭ್ರಮ ಕೂಡ. ಸತ್ಯ ಏನು ಅಂತ ನಿರೂಪಿಸೋವರೆಗೂ ಅವನು ನನ್ನ ಮೊಮ್ಮಗ ಅಲ್ಲ. ತಡ ಆಗೋಗುತ್ತೆ ದಮಯಂತಿ. ಅಷ್ಟರಲ್ಲಿ ನೀನ್ ತುಂಬಾನೇ ಕಳ್ಕೊಂಡ್ಬಿಡ್ತೀಯ. ನೀವು ಮಾಡಿರೋ ಘನಕಾರ್ಯದಿಂದ ಸಮಸ್ಯೆಗಳಿಗೆ ಪಾಲಾಗಿರೋದು ನಾನು. ಇವಾಗಿರೋ ನಗುನ ನೋಡಿ ಎಲ್ಲ ಸುಳ್ಳು ಅಂತ ನಡೆದನ್ನೆಲ್ಲ ಮರ್ತು ಹೋಗು ಅಂದ್ರೆ ಹೇಗಾಗತ್ತೆ? ಮೋಕ್ಷ ನನ್ನ ಮಗನ ಮಗ ಅಂತ ಒಂದೇ ಒಂದು ಆಧಾರ ಸಿಕ್ಕಿದ್ರು ಸಾಕು, ಅವನನ್ನ ಯುವರಾಜನ್ ಥರ ಬೆಳೆಸ್ತೀನಿ. ಹಸುಗೋಸಿನ ಮೇಲೆ ದ್ವೇಷ ಕಟ್ಕೊಂಡಿದ್ದೀರಾ. ಏನ್ ಸಾಧಿಸ್ತೀರಾತೆ? ನಿಮ್ಮ ಅಮ್ಮ ಮಾಧುರಿ ನಡೆಸಿದ ಕತೆನೇ ಇಲ್ಲಿ ರಿವರ್ಸಲ್ ನಡೀತಾ ಇದೆ. ಮೋಕ್ಷ ನನ್ನ ರಕ್ತನೇ ಅಂತ ಗೊತ್ತಾಗಿದ್ದ ದಿನ ಅವನು ಆನೆ ಅಂಬಾರಿ ಹತ್ತತಾನೆ. ತಲೆ ಮೇಲೆ ಇಟ್ಕೊಂಡು ನೋಡ್ಕೋತೀನಿ. ಇಲ್ಲ ಅಂದ್ರೆ ಆ ಪಾಪಿಷ್ಟ ಮಗುನು ಕೂಡ ನಿನ್ ಹಾಗೇನೆ ಅನಾಥ ಅಂತ ಹೇಳಿ ಬಿಟ್ಟು ಬಿಡ್ತೀನಿ. ದಮಯಂತಿ ಮಾತಿಗೆ ಬೇಜಾರು ಮಾಡ್ಕೋಬೇಡ. ನಿನಗ್ ನಾನಿದ್ದೀನಿ. ನೀನ್ ಹೇಗೆ ಅನಾಥೆ ಆಗ್ತೀಯಾ? ಏನೇನೋ ಮಾತಾಡಿ ತಪ್ಪು ಮಾಡ್ಬಿಟ್ಟೆ ಅಂತ ತಿಳ್ಕೊಳ್ಳೋ ದಿನ ಸದ್ಯದಲ್ಲೇ ಬರುತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ.
ಏನು ಯೋಚನೆ ಮಾಡ್ತಿದ್ಯಾ ಪಾರ್ವತಿ? ನಮ್ಮ ಕಲ್ಯಾಣಿ ಬಗ್ಗೆನೇ ರೀ. ಆಷಾಢ ಬರ್ತಿದೆ ಅಲ್ವಾ? ಹಾಂ. ಕಲ್ಯಾಣಿ ಹೊಸ್ದಾಗಿ ಮದುವೆ ಆಗಿರೋ ಹುಡುಗಿ. ಅವಳು ತವ್ರ ಮನೆ ಆಗಲಿ ಗಂಡನ ಮನೆ ಆಗಲಿ ಇದೆ ಅಲ್ವಾ? ಅದೇನಂದ್ರೆ ತವ್ರ ಮನೆಗೆ ಬರಬೇಕು ಅಂದರೆ ಗೋಡೆ ದಾಟಿ ಈ ಕಡೆ ಬರಬೇಕು. ಆಷಾಢ ಮಾಸದಲ್ಲಿ ಅಮ್ಮನವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಉತ್ಸವ ಅದ್ಧೂರಿಯಾಗಿ ನಡೆಯುತ್ತೆ. ಇಂಥ ಸಮಯದಲ್ಲಿ ಹೆಣ್ಣು ಮಗು ತವ್ರ ಮನೆಗೆ ಬಂದ್ರೆ ಚೆನ್ನಾಗಿರುತ್ತೆ ರೀ. ಪ್ರೀತಿಯಿಂದ ನಮ್ಮ ಮಕ್ಕಳಿಗೆ ಮದ್ರಿಂಗಿ ಹಚ್ಚಿದ್ರೆ ಒಳ್ಳೇದು. ಅದ್ರ ಬಗ್ಗೆನೇ ನನ್ನ ಯೋಚನೆ. ಅದಾಗ್ತಿರೋ ಕೆಲಸ ಬಿಡಿಯತ್ತೆ. ಅಂದ್ರೆ ನನ್ನ ಉದ್ದೇಶ ಶೌರ್ಯ ಒಪ್ಕೋತಾನ ಅಂತ ಅತ್ತೆ. ಶೌರ್ಯ ಮೊದಲು ಥರ ಇದ್ದಿದ್ರೆ ಒಪ್ಕೊಳ್ಳೋನೇ ಅಲ್ಲ. ನಾನು ನಿನ್ನ ಹಾಗೇನೆ ಯೋಚನೆ ಮಾಡ್ತಿದ್ದೆ. ಆದರೆ ಶೌರ್ಯನಲ್ಲಿ ಇವಾಗ ಬದಲಾವಣೆ ಕಾಣಿಸ್ತಿದೆ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಯೋಚನೆ ಮಾಡ್ತಿದ್ದಾನೆ. ನನ್ನ ಮೊಮ್ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವನ ಮನಸ್ಸು ಬೆಣ್ಣೆ. ಅಷ್ಟು ಒಳ್ಳೆಯವನಾಗಿದ್ದಕ್ಕೆ ಏನು ನಡೀತೋ ಅಂತ ಗೊತ್ತಿಲ್ದಿರೋ ವಯಸ್ಸಿನಲ್ಲೇ ಅನುಪಮ ಕಣ್ಣಲ್ಲಿ ಕಣ್ಣೀರು ಒರೆಸಿ ಅಮ್ಮ ಅಂತ ಕರೆದ. ನನ್ನ ಮೊಮ್ಮಗನ್ನ ನಾನು ಕೇಳ್ತೀನಿ. ಖಂಡಿತ ಕಲ್ಯಾಣಿನ ಕಳಿಸ್ತಾನೆ. ನಿಜಾನೇ ಅಮ್ಮ. ಶೌರ್ಯ ಒಪ್ಕೋತಾನೋ ಏನೋ, ಆದರೆ ದಮಯಂತಿ ಅಕ್ಕ ಒಪ್ಕೋತಾಳ? ಈಗಾಗಲೇ ಏಟ್ ತಿಂದಿರೋ ಹಾವಿನ ಹಾಗೆ ನಮ್ಮ ಮೇಲೆ ಬುಸ್ ಅಂತಿದ್ದಾಳೆ. ಅಷ್ಟಕ್ಕೂ ಬದಲಾಗಬೇಕಾಗಿರೋದು ದಮಯಂತಿ ಅಕ್ಕ. ಅವಳು ಬದಲಾದ್ರೆ ಎಲ್ಲರೂ ಆನಂದವಾಗಿರ್ತೀವಿ. 4 ಮಾತು ಹೇಳಿದ್ರೆ ಬದಲಾಗೋದಕ್ಕೆ ದಮಯಂತಿ ಬುದ್ಧಿ ಮಧ್ಯದಲ್ಲಿ ಹಾಳಾಗಿಲ್ಲ ಚಿನ್ನಿ, ಹುಟ್ಟತಾನೆ ಬಂದಿದೆ. ಒಬ್ಬರಿಗೆ ಸಹಾಯ ಮಾಡೋದು, ಪ್ರೀತಿನ ತೋರಿಸೋದು, ಒಳ್ಳೆತನನ ಬೇಡ್ಕೊಳ್ಳೋದು ಇಂಥದವಳಿಗೆ ಗೊತ್ತೇ ಇಲ್ಲ. ರಾಕ್ಷಸಗಳಿಗೆ ಹುಟ್ಟಿದಾಳೆ ಅನ್ಸುತ್ತೆ. ದಮಯಂತಿ ಬಗ್ಗೆ ನಾವು ಮಾತಾಡ್ಕೊಳ್ಳೋದು ವ್ಯರ್ಥ ರೀ. ಏನಿದ್ರು ಶೌರ್ಯನ ಹತ್ರನೇ ಮಾತಾಡೋಣ. ಬೆಳೆ ಬೆಳ್ದೋನು ನೀರು ಹಾಕದೆ ಇರ್ತಾನ? ದಮಯಂತಿ ಅದಕ್ಕೆ ಇವ್ರ ಆಸೆಗಳನ್ನ ನಿರಾಸೆ ಮಾಡ್ತಾರಲ್ವಾ? ಅಷ್ಟಕ್ಕೂ ಸಿದ್ದು ಸಂಪದ ಏನ್ ಮಾಡ್ತಿದ್ದಾರೆ? ಶೌರ್ಯನ್ ಜೊತೆ ಜೀವನ ಬೇಡ ಅಂತ ಹೊರಟೋದ್ಲು. ಮತ್ತೆ ಇಬ್ರು ಸೇರಿ ಮನೇಲಿ ಕಳ್ತನ ಮಾಡೋಕೆ ಯಾಕೆ ಬಂದ್ರು? ಅಷ್ಟಕ್ಕೂ ಅಷ್ಟೊಂದು ದುಡ್ಡಿಂದ ಏನ್ ಮಾಡ್ಬೇಕನ್ಕೊಂಡಿದ್ದಾರೆ? ಅದು ಗೊತ್ತಾದ್ರೆ ಹೋಗಿ ಅರ್ಧ ಗಂಟೆಲೆ ಅವ್ರನ್ನ ಹಿಡಿಬೋದು. ಲಾಸ್ಟ್ ಟೈಮ್ ಶ್ರೀಜಾ ಸಂಪದನ ನೋಡ್ದೆ ಅಂತ ಹೇಳಿದ್ಲು. ಮತ್ತೆ ಅವಳಿಗೇನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿರ್ಬಹುದಾ? ಒಂದ್ಸರಿ ಫೋನ್ ಮಾಡಿ ತಿಳ್ಕೊತೀನಿ. ಹಲೋ ಕಲ್ಯಾಣಿ, ಹೇಗಿದ್ಯಾ? ಏನೋ ಇದೀನಿ. ಏನೇ ಅಷ್ಟು ಡಲ್ಲಾಗಿ ಹೇಳ್ತಿದ್ಯಾ? ಇನ್ನೂ ಸಿದ್ದು ಸಂಪದ ಸಿಕ್ಕಿಲ್ಲ. ಅವರು ಸಿಗೋವರೆಗೂ ನನ್ನ ಲೈಫಲ್ಲಿ ಮತ್ತೆ ಹ್ಯಾಪಿ ಡೇಸ್ ಬರೋದಿಲ್ಲ. ನಿನಗವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ? ಇಲ್ವೇ, ಅವ್ರಿಷ್ಟಕ್ಕೂ ಮುಂಚೆ ಇದ್ದಿದ್ದ ಪ್ಲೇಸಲ್ಲಿ ಇವಾಗಿಲ್ಲ. ಮತ್ತೆ ಅವ್ರ ಓಲ್ಡ್ ನಂಬರ್ ಕೂಡ ಯೂಸ್ ಮಾಡ್ತಿಲ್ಲ. ಅವ್ರಿವಾಗ ಎಲ್ಲಿದ್ದಾರೆ ಅಂತನೂ ಗೊತ್ತಿಲ್ಲ. ಸಿದ್ದು ಸಂಪದ ಇಬ್ರು ಸ್ವಲ್ಪ ದಿನದ ಹಿಂದೆ ಮನೇಲಿ ಕಳ್ತನ ಮಾಡಕ್ ಬಂದ್ರು. ಕಳ್ತನಕ್ಕ? ಹೌದು. ಅಷ್ಟಕ್ಕೂ ಅವ್ರಿಗಿವಾಗ ಅಷ್ಟೊಂದು ದುಡ್ಡು ಯಾಕೆ ಬೇಕು ಅನ್ನೋ ಕಾರಣ ನನಗೀಗ ಗೊತ್ತಾಗಬೇಕು ಶ್ರೀಜಾ.
ಮೇ ಬಿ ಯಾವ್ದ್ರಲ್ಲಾದ್ರೂ ಇನ್ವೆಸ್ಟ್ ಮಾಡಕ್ಕೆ ಅನ್ಕೋತೀನಿ. ಹಾ, ಹೇಳೋದ್ ಮರ್ತೋದೆ. ಈ ನಡುವೆ ಸಿದ್ದು ಸಂಪದ ಯಾವ್ದೋ ಡೈರೆಕ್ಟರ್ನ ಮೀಟ್ ಮಾಡಿದ್ರು. ಹೌದಾ? ಸರಿ, ಇದ್ರ ಬಗ್ಗೆ ಕ್ಲಾರಿಟಿ ತಗೋ. ನಾನು ಕೂಡ ಟ್ರೈ ಮಾಡ್ತೀನಿ. ಕಂದ, ಸದ್ಯದಲ್ಲೇ ನಿಮ್ಮಮ್ಮ ಎಲ್ಲೇ ಇದ್ರು ಹಿಡಿತೀನಿ. ಪಾಪ ಆಫೀಸರ್, ದಿನೇ ದಿನೇ ಅವರು ತುಂಬ ಕುಗ್ಗೋಗ್ತಾ ಇದ್ದಾರೆ. ಅವ್ರ ನೋವನ್ನ ಹೊರಗಡೆ ಎಕ್ಸ್ಪ್ರೆಸ್ ಕೂಡ ಮಾಡ್ಕೋತಾ ಇಲ್ಲ. ಅವ್ರ ನೋವನ್ನ ಹಂಚ್ಕೊಳ್ಳೋದಕ್ಕೆ ನಾನು ಇದೀನಲ್ವಾ? ನನ್ನ ಜೊತೆ ಯಾಕೆ ಕ್ಲೋಸ್ ಆಗಿರ್ತಿಲ್ಲ? ಮದುವೆ ಆಗೋಕ್ ಮುಂಚೆನೇ ಬೆಟರ್ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ರು. ನಿಮ್ಮಪ್ಪ ನಿಜವಾಗ್ಲೂ ದೊಡ್ಡ ಲೂಸೆ. ಸುಮ್ಮನಾಗ್ಬಿಟ್ಟೆ? ಲೂಸು ಇನ್ನೂ? ಆಫೀಸರ್, ಅದು ನಿನ್ ಮನ್ಸಲ್ಲಿ ಏನಿದೆಯೋ ಹೇಳ್ಬಿಡು, ಪರವಾಗಿಲ್ಲ. ಅಯ್ಯೋ ಇಲ್ಲ ಆಫೀಸರ್. ಸಾರಿ ಕಲ್ಯಾಣಿ, ನೀನ್ ಮನೆಗೆ ಬಂದಾಗ ಇನ್ನು ಚಿಕ್ಕ ಹುಡುಗಿ, ಯೋಚನೆ ಮಾಡಲ್ಲ ಅನ್ಕೊಂಡೆ. ಎದುರುತ್ತರ ಕೊಟ್ರೆ ಪೊಗರು ಅನ್ಕೋತಿದ್ದೆ. ಆದ್ರೆ ಈ ಮನೆಗೆ ಬಂದು ಸ್ವಲ್ಪ ದಿನಕ್ಕೆ ನಿನ್ನಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತು. ಮುಖ್ಯವಾಗಿ ಒಂದು ಹೆಣ್ಣಿಗೆ ಬರಬೇಕಾಗಿರೋ ಲಕ್ಷಣಗಳು, ತಾಳ್ಮೆ, ಸಹನೆ, ಎಲ್ಲರೂ ನನ್ನವರೇ ಅನ್ಕೊಳ್ಳೋದು ಎಲ್ಲನೂ. ಇದನ್ನೆಲ್ಲ ತುಂಬಾ ಬೇಗ ಅಭ್ಯಾಸ ಮಾಡ್ಕೊಂಡೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ಮಗು ಅಲ್ಲದೆ ಇದ್ರೂ ಮಗುನ ಪ್ರೀತಿಯಿಂದ ನೋಡ್ಕೋತಾ ಇದೀಯ. ಹೀಗೆಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ. ಇಷ್ಟು ಪಾಸಿಟಿವ್ ಆಗಿ ಹೇಗಿರೋಕ್ಕಾಗ್ತಿದೆ ಕಲ್ಯಾಣಿ? ನೀವು ಹೇಳಿದ ನಿಜಾನೇ ಆಫೀಸರ್. ನಾನು ಯಾರು ಎಂಥವ್ರು ಅಂತ ತಿಳ್ಕೊಳ್ಳೋಕ್ ಮುಂಚೆ, ನಾನು ಇಲ್ದಿರೋ ಸಮಯದಲ್ಲಿ ಏನ್ ನಡ್ತಿದ್ಯೋ ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ಎಷ್ಟೋ ತಪ್ಪು ಮಾಡಿದ್ದೀನಿ. ಅನುಪಮಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ದೀನಿ. ಆದ್ರೆ ನಿಜ ಏನು ಅಂತ ತಿಳ್ಕೊಂಡ್ಮೇಲೆ, ಅನುಪಮಮ್ಮ ಮಾಡಿರೋ ತ್ಯಾಗಗಳ ಬಗ್ಗೆ ಗೊತ್ತಾದ್ಮೇಲೆ, ಅನುಪಮಮ್ಮ ತೋರಿಸೋ ಹುಚ್ಚು ಪ್ರೀತಿ ಎಷ್ಟು ದೊಡ್ಡದು ಅಂತ ಗೊತ್ತಾದ್ಮೇಲೆ ನಿಧಾನವಾಗಿ ನನಗೆ ಗೊತ್ತಿಲ್ದೇನೆ ನಾನು ಬದಲಾಗೋದೆ. ಇಲ್ಲಿರೋದು ನನ್ನ ಕುಟುಂಬ ಅಂತ ಗೊತ್ತಾದ್ಮೇಲೆ ಯಾರು ಏನೇ ಅಂದ್ರು ನನಗದು ನೋವು ಕೊಡ್ತಿರೋ ಹಾಗೆ ಅನ್ನಿಸ್ತಿಲ್ಲ. ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ಮೇಲೆ ನನ್ನ ಜವಾಬ್ದಾರಿಗಳು ಜಾಸ್ತಿ ಆಯ್ತು. ಏನ್ ಮಾಡಿದ್ರೆ ನಾವೆಲ್ಲ ಮುಂಚಿನ ಥರ ಒಟ್ಟಾಗಿರ್ತೀವಿ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಥ್ಯಾಂಕ್ ಯು. ಇವಳನ್ನ ಶೌರ್ಯನಿಂದ ಎಷ್ಟು ದೂರ ಇಡಬೇಕು ಅಂತ ಅನ್ಕೋತಿದ್ದೀನೋ ಅಷ್ಟೇ ಹತ್ರ ಆಗ್ತಿದ್ದಾಳೆ. ಇವ್ರನ್ನ ದೂರ ಮಾಡೋದಕ್ಕಾದ್ರೂ DNA ಟೆಸ್ಟ್ ಮಾಡಿಸಿ ನಿಜ ಏನು ಅಂತ ತಿಳ್ಕೊಂಡು ಕಲ್ಯಾಣಿನ ಹೊಸದಾಗಿ ಆಟ ಆಡ್ಸೋದಕ್ಕೆ ಶುರು ಮಾಡಬೇಕು. DNA ಟೆಸ್ಟ್ ಮಾಡಿಸ್ಬೇಕು ಅಂದರೆ ಮಗು ತಲೆ ಕೂದಲು ಮತ್ತು ಶೌರ್ಯನ ತಲೆ ಕೂದಲು ಬೇಕು. ಅದು ಸಿಕ್ಕಿದ್ರೆ ಸಾಕು.
ಕಲ್ಯಾಣಿ, ಕಲ್ಯಾಣಿ, ಹೇಳಿ ಅತ್ತೆ. ತುಂಬಾ ತಲೆ ನೋಯ್ತಾ ಇದೆ, ಹೋಗಿ ಕಾಫಿ ತಗೊಂಡ್ ಬಾ. ಸರಿ ಅತ್ತೆ. ಅಮ್ಮ, ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ. ಕಂದ, ಅವನೆಲ್ಲಿಗೆ? ನೀನ್ ಹೋಗ್ತಿರೋದು ಕಿಚನ್ಗೆ. ಗೊತ್ತು ಅತ್ತೆ, ಮಕ್ಕಳನ್ನ ಒಂಟಿಯಾಗ್ಬಿಟ್ರೆ ಕೆಲವು ದುಷ್ಟಗ್ರಹಗಳ ದೃಷ್ಟಿ ಬೀಳುತ್ತಂತೆ. ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಕಂದ, ಒಂದು 10 ನಿಮಿಷ ಇಲ್ಲಿ ಮಲ್ಕೋ, ನಾನು ಈಗಲೇ ಬರ್ತೀನಿ, ಸರಿನಾ? ನೀನು ಬರೋದ್ರೊಳಗೆ ನನ್ನ ಕೆಲಸನ ನಾನು ಪೂರ್ತಿ ಮಾಡ್ಕೋತೀನಿ. ಕಂದ ಯಾಕೆ ಅಳ್ತಾ ಇದ್ದಾನೆ? ಹಾ, ಸರಿ ಸರಿ, ಖಂಡಿತ. ಕಂದ, ಯಾಕೆ ಅಳ್ತಾ ಇದ್ಯಾ? ಯಾವ್ದಾದ್ರೂ ದೆವ್ವ ನಿನ್ನ ಹತ್ರ ಬಂತಾ? ನಿನ್ಗೇನಾದ್ರೂ ಮಾಡ್ತಾ ಕಂದ? ಆ ದೆವ್ವಕ್ಕೆ ಬೇರೆ ಕೆಲ್ಸನೇ ಇಲ್ಲ, ಚಿಕ್ಕ ಮಕ್ಕಳನ್ನ ಅಳ್ಸೋದ್ ಬಿಟ್ರೆ. ಕಲ್ಯಾಣಿ, ಏನ್ ಮಾತಾಡ್ತಾ ಇದ್ಯಾ? ನಾನೇನಂದೆ ಅತ್ತೆ? ಮಗುನ ಆಡಿಸ್ತಾ ಇದ್ದೀನಿ. ಆಡಿಸ್ಕೋ, ಆದ್ರೆ ದೆವ್ವ ಭೂತಗಳು ಮಾತಲ್ಲ ಯಾಕೆ? ಅದನ್ನಂದ್ರೆ ನೀವ್ಯಾಕೆ ಫೀಲ್ ಆಗ್ತಿದ್ದೀರಾ ಅತ್ತೆ? ನಾನೇನ್ ಫೀಲ್ ಆಗ್ತಿಲ್ಲ. ಮನೆಯಲ್ಲಿ ಯಾಕ ಮಾತಾಡ್ತಿದ್ಯಾ ಅಂದೆ. ಕಾಫಿಯಲ್ಲಿ ಈಗ್ಲೇ ತರ್ತೀನಿ.